ಕೃಷಿ ವಿಶ್ವವಿದ್ಯಾನಿಲಯ ವಲಯ ಕೃಷಿ ಸಂಶೋಧನಾ ಕೇಂದ್ರ ಕೃಷಿ ಮಹಾವಿದ್ಯಾಲಯ ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳ ಸಂಯುಕ್ತಾಶ್ರಯದಲ್ಲಿ ಸಮೃದ್ಧ ಬಾಳ್ವೆಗೆ ಸಮಗ್ರ ಕೃಷಿ ಧ್ಯೇಯ ವಾಕ್ಯದೊಂದಿಗೆ ಕೃಷಿ ಮೇಳವನ್ನು ನವೆಂಬರ್ 26 ಮತ್ತು 27ರಂದು ಜಿಲ್ಲೆಯ ವಿಸಿ ಫಾರಂ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎಚ್.ಎಸ್. ಶಿವರಾಮು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೃಷಿ ಮೇಳದ ಉದ್ಘಾಟನಾ ಕಾರ್ಯಕ್ರಮವು ನವೆಂಬರ್ 26ರ ಬೆಳಗ್ಗೆ 9:30ಕ್ಕೆ ವಿಸಿ ಫಾರಂನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಉದ್ಘಾಟನೆಗೊಳ್ಳಲಿದ್ದು, ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಘನ ಉಪಸ್ಥಿತಿಯಲ್ಲಿ ಕೃಷಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಕೃಷಿ ವಿಶ್ವವಿದ್ಯಾನಿಲಯದ ಸಹ ಕಲಾಧಿಪತಿಗಳೂ ಆದ ಎನ್. ಚಲುವರಾಯಸ್ವಾಮಿ ಉದ್ಘಾಟಿಸುವರು ಎಂದರು. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಕೃಷಿ ಮೇಳದಲ್ಲಿ ಶಾಸಕ ಎ.ಬಿ. ರಮೇಶ್ ಬಾಬು ಬಂಡಿಸಿದ್ದೇಗೌಡ ಗೌರವ ಉಪಸ್ಥಿತಿ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ, ಟಿ. ರವಿಕುಮಾರ್, ಕೆಎಂ ಉದಯ್, ಎಚ್.ಡಿ. ಮಂಜು, ಶರತ್ ಬಚ್ಚೇಗೌಡ, ವಿಧಾನ ಪರಿಷತ್ ಸದಸ್ಯರಾದಂಥ ಮಧು ಜಿ. ಮಾದೇಗೌಡ, ದಿನೇಶ್ ಗೂಳಿಗೌಡ, ಕೆ. ವಿವೇಕಾನಂದ, ಗಣದಾಳು ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂ.ಬಿ. ಕುಳ್ಳೇಗೌಡ, ಕೃಷಿ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಸ್.ವಿ. ಸುರೇಶ್ ಭಾಗವಹಿಸಲಿದ್ದು, ಕೃಷಿ ವಿಶ್ವವಿದ್ಯಾನಿಲಯದ ಹಲವು ಅಧಿಕಾರಿಗಳು ಭಾಗವಹಿಸಿದ್ದಾರೆ ಅಂತ ವಿವರಿಸಿದರು. ವಿಶೇಷ ಆಹ್ವಾನಿತರಾಗಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್, ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ, ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಎಲ್. ನಾಗರಾಜು, ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ವಿ.ಎಸ್. ಅಶೋಕ್ ಪಾಲ್ಗೊಳ್ಳುವರು ಅಂತ ಹೇಳಿದರು. ಇನ್ನು ನವೆಂಬರ್ 27ರ ಮಧ್ಯಾಹ್ನ 3:30ಕ್ಕೆ ವಿಸಿ ಫಾರ್ಮ್ನ ವಲಯ ಕೃಷಿ ಸಂಶೋಧನಾ ಕೇಂದ್ರದ ಆವರಣದಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಕೃಷಿ ವಿಭಾಗದ ಡೀನ್ ಹಾಗೂ ಆವರಣದ ಮುಖ್ಯಸ್ಥೆ ಡಾಕ್ಟರ್ ಪಿ.ಎಸ್. ಫಾತಿಮಾ ಅಧ್ಯಕ್ಷತೆಯಲ್ಲಿ ಸಮಾರೋಪ ಸಮಾರಂಭ ನಡೆಯಲಿದ್ದು, ಮುಖ್ಯ ಅತಿಥಿಗಳಾಗಿ ಕೃಷಿ ವಿಶ್ವವಿದ್ಯಾನಿಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎಚ್.ಎಸ್. ಶಿವರಾಮು, ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ವೈ.ಎನ್. ಶಿವಲಿಂಗಯ್ಯ ಭಾಗವಹಿಸಲಿದ್ದು, ವಿಸಿ ಫಾರ್ಮ್ನ ವಲಯ ಕೃಷಿ ಸಂಶೋಧನಾ ಕೇಂದ್ರ ಸಹ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎನ್. ಶಿವಕುಮಾರ್, ಸಹ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಎ.ಡಿ. ರಂಗನಾಥ್, ವಿಸಿ ಫಾರ್ಮ್ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥೆ ಡಾಕ್ಟರ್ ಕಮಲಾಬಾಯಿ ಕೂಡಗಿ ಉಪಸ್ಥಿತರಿರಲಿದ್ದಾರೆ ಎಂದರು. ಅದಕ್ಕೆ ಒಂದು ಯೋಜನೆ ಇದೆ ಇವೆರಡು ಹೊಸ ಬೆಳೆಗಳಿಗೆ. ಸೊ ರೈತರ ತಾಕುಗಳಿಗೆ ಇದನ್ನು ನಾವು ತರ್ತಾ ಇದ್ದೀವಿ. ಇವಾಗ ಉದಾಹರಣೆಗೆ ನಾವು ದಂಟಿನ ಬೀಜ ಮೊದಲು ಅದು ಸಮರ್ಥ ಬೆಳೆ ಅಂತಿದೆ. ಇವಾಗ ಪ್ರತಿಯೊಂದು ಒಳ್ಳೊಳ್ಳೆ ತಳಿಗಳನ್ನು ತಂದಿದ್ದೀವಿ. ದಂಟಿನ ಬೀಜ, ಗ್ರೈನ್ ಬ್ರ್ಯಾಂತು, ಕ್ವಿನೋವನು ಅಷ್ಟೇ, ಚಿಯಾನೂ ಅಷ್ಟೇ. ಚಿಯಾ ನೋಡಿದ್ರೆ ಎಚ್.ಡಿ. ಕೋಟೆ, ಹುಣಸೂರು ಕಡೆ ಸಿಕ್ಕಾಪಟ್ಟೆ ಏರಿಯಾ ಜಾಸ್ತಿ ಆಗಿದೆ. ಸೊ ಒಂದಲ್ಲ ಒಂದು ದಿನ ಇದು ಸಹ ಒಳ್ಳೆ ಪ್ರಾಮುಖ್ಯತೆಯನ್ನು ಪಡೀತದೆ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನು ನಾವು ಪರಿಚಯ ಮಾಡ್ತಾಯಿದ್ದೀವಿ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ 10 ಜಿಲ್ಲೆಗೆ ನಾವು ಕೃಷಿ ಮೇಳವನ್ನು ಮಾಡಿದ್ವಿ. ಇವಾಗ ಇಲ್ಲಿ ಪ್ರತ್ಯೇಕವಾಗಿ ಪ್ರಮುಖವಾಗಿ 3 ಜಿಲ್ಲೆಯನ್ನು ಅಡ್ರೆಸ್ ಮಾಡ್ತಾ ಇರೋದು, ಪರಿಚಯ ಮಾಡ್ತಾ ಇರೋದು. ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ. ವಿಸಿ ಫಾರ್ಮ್ನ ವಲಯ ಕೃಷಿ ಸಂಶೋಧನಾ ಕೇಂದ್ರ ಸಹ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಎನ್. ಶಿವಕುಮಾರ್ ಮಾತನಾಡಿ, ಕೃಷಿ ಮೇಳದಲ್ಲಿ 15% ಪ್ರೋಟೀನ್ ಅಂಶವಿರುವ ಹಾಗೂ ಹಲವು ಆರೋಗ್ಯಕರ ಅನುಕೂಲತೆಗಳನ್ನು ಹೊಂದಿರುವ ನೂತನ ಬೆಳೆ ಹಡಲೆ ರಾಗಿ ಮತ್ತು ಮೂಲತಃ ಹಲಸಂದೆ ಪ್ರಜಾತಿಗೆ ಸೇರಿದಂಥ ಬಂಬಾರ, ಗ್ರೌಂಡ್ನಟ್ ಎಂಬ ಬೆಳೆಯು ನೆಲದಲ್ಲೇ ಬೆಳೆಯುವಂಥದ್ದಾಗಿದ್ದು, ಹೃದಯ ಸಂಬಂಧಿತ ಆರೋಗ್ಯಕ್ಕೆ ಉತ್ತೇಜನ ನೀಡಲಿದೆ ಅಂತ ಮಾಹಿತಿ ನೀಡಿದರು. ಬೆಳೆಗಳಿವು ಇವನ್ನ ಹೊಸದಾಗಿ ನಾವೇನು ಪರಿಚಯ ಮಾಡ್ತಾ ಇದ್ದೀವಿ ಅಂತಂದರೆ, ಇವು ಆರೋಗ್ಯದ ದೃಷ್ಟಿಯಿಂದ ತುಂಬ ಉಪಯೋಗ ಆಗುವಂಥವು. ಮೊದಲನೇದಾಗಿ ಅಡಲೆ ರಾಗಿ ಅಥವಾ ಇಂಗ್ಲೀಷಲ್ಲಿ ಜಾಬ್ಸ್ ಟಿಯರ್ ಅಂತಾರೆ. ಟಿಯರ್ ಅದೇ ಕಣ್ಣೀರು. ಯಾಕಂದರೆ ಅದರದ್ದು ಕಾಳು ಏನಿದೆ ಅದು ರಾಗಿಗೆ ಹೋಲಿಕೆ ಆಗುವಂಥದ್ದು, ಬಟ್ ಕಾಳು ದಪ್ಪ ಇರ್ತದೆ. ಅದು ಪ್ರೋಟೀನ್ ಅಂಶ ಜಾಸ್ತಿ ಇದೆ. ನಮಗೆ ಭತ್ತ ರಾಗಿನಲ್ಲಿ ನಮಗೆ 6-8% ಪ್ರೋಟೀನ್ ಇದ್ದರೆ ಇದರಲ್ಲಿ 15% ಪ್ರೋಟೀನ್ ಇದೆ. ಆಮೇಲೆ ನಾರ್ತ್ ಈಸ್ಟಲ್ಲಿ ಇದನ್ನು ಬಹಳ ಮುಖ್ಯವಾಗಿ ಬೆಳೆದು ಅದನ್ನು ಗಂಜಿ ರೂಪದಲ್ಲಿ ಬಳಸ್ತಾರೆ. ಅದು ನಿಮಗೆ ಆಸ್ಟಿಯೋಪೊರೋಸಿಸ್ ಅಂದರೆ ಈಗ ಏನು ಮೂಳೆಯ ಸಾಂದ್ರತೆ ಕಡಿಮೆ ಆಗ್ತದಲ್ಲ, ಅದಕ್ಕೆ ಅದು ಬಹಳ ಉಪಯೋಗಿ ಔಷಧಿ ಥರ ಯೂಸ್ ಆಗುತ್ತೆ. ಪ್ರೋಟೀನ್ ಅಂಶ ಚೆನ್ನಾಗಿದೆ. ಮತ್ತು ರಕ್ತದ ಒತ್ತಡ ಇರೋರಿಗೆ ಉಪಯೋಗ ಆಗ್ತದೆ, ಸಕ್ಕರೆ ಕಾಯಿಲೆ ಇರುವವ್ರಿಗೆ ಉಪಯೋಗ ಆಗ್ತದೆ. ಮುಖ್ಯವಾಗಿ ಆಸ್ಟಿಯೋಪೊರೋಸಿಸ್ ಇರುವಂಥವ್ರಿಗೆ ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅಡಲೆ ರಾಗಿ. ಇನ್ನೊಂದು ಬಂಬಾರ ಗ್ರೌಂಡ್ನಟ್ ಅಂತ ಹೇಳೋಂಥದ್ದು ಏನಿದೆ ಬೆಳೆ, ಇದು ಮೂಲತಃ ಇದು ನಮ್ಮ ತಡ್ನಿ ಬೆಳೆಗೆ ಸೇರಿದ್ದು. ಇದು ಅಲಸಂದೆ ಏನು ಹೇಳ್ತೀವಲ್ಲ ಆ ಜಾತಿಗೆ ಸೇರಿದ್ದು. ಆದರೆ ವಿಶೇಷ ಏನು ಅಂತಂದರೆ ಇದು ನೆಲಗಡಲೆ ಥರ ಕಾಯಿನ ನೆಲದಲ್ಲಿ ಬಿಡುತ್ತೆ. ಇದು ವಿಶೇಷ. ಇದರಲ್ಲಿ
ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇದು ಬಹಳ ಉಪಯೋಗ ಆಗ್ತದೆ. ಯಾಕಂದರೆ ಇದರಲ್ಲಿ ನಾವು ಸೋಡಿಯಮ್ ಮತ್ತು ಪೊಟ್ಯಾಷಿಯಮ್ದು ಬ್ಯಾಲೆನ್ಸ್ ಏನಿದೆ ಅದು ಬಹಳ ಮುಖ್ಯ. ಸೋಡಿಯಂ ಜಾಸ್ತಿ ಆದಷ್ಟು ಕೂಡ ಹೃದಯ ಕಾಯಿಲೆಯವರಿಗೆ ಪ್ರಾಬ್ಲಮ್ ಅದು. ಇದರಲ್ಲಿ ಪೊಟ್ಯಾಷ್ ಅಂಶ ಜಾಸ್ತಿ ಇರೋದ್ರಿಂದ ಇದು ಹೃದಯದ ಕಾಯಿಲೆ ಇರುವಂಥವ್ರಿಗೆ ಇದು ಬೆಳೆ ಬಹಳ ಉಪಯೋಗ ಆಗ್ತದೆ. ಇವೆರಡು ಹೊಸ ಬೆಳೆಗಳನ್ನು ನಾವು ಈ ವರ್ಷ ರೈತರಿಗೆ ನಾವು ತೋರಿಸ್ಕೊಡ್ತಾ ಇದ್ದೀವಿ. ಮತ್ತು ಅದ್ರ ಬೆಳೆ ಜೊತೆಗೆ ಅದನ್ನು ಬಳಸೋ ವಿಧಾನವನ್ನು ಕೂಡ ನಾವು ಅಲ್ಲಿ ಮಾಡಿ ತೋರಿಸ್ಕೊಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ವೈಎನ್ ಶಿವಲಿಂಗಯ್ಯ, ವೇಸಿ ಫಾರ್ಮ್ ಕೃಷಿ ವಿಜ್ಞಾನ ಕೇಂದ್ರದ ಹಿರಿಯ ವಿಜ್ಞಾನಿ ಹಾಗೂ ಮುಖ್ಯಸ್ಥೆ ಡಾಕ್ಟರ್ ಕಮಲಾಬಾಯಿ ಕೂಡಗಿ, ಸಹ ವಿಸ್ತರಣಾ ನಿರ್ದೇಶಕ ಡಾಕ್ಟರ್ ಎಡಿ ರಂಗನಾಥ್ ಹಾಜರಿದ್ದರು.